ರಾಷ್ಟ್ರೀಯ ವಿದ್ಯುತ್ ಸಂಪರ್ಕ ಯೋಜನೆಯಡಿ ವಿದ್ಯುತ್ ಸಂಪರ್ಕ ಜಾಲದ ಟವರ್ಗಳಿಗೆ ಭೂಮಿ ನೀಡಿ ಹಸಿರು ಇಂಧನದ ಸುಸ್ಥಿರ ಅಭಿವೃದ್ಧಿಗೆ ಕೊಡುಗೆ ನೀಡಿದ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಹಲವು ಗ್ರಾಮಗಳ ರೈತರನ್ನು ಸ್ಥಾವರ ನಿರ್ಮಾಣದ ರೆಸೋನಿಯಾ ಕಂಪನಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು. ಗುಡ್ಡದಹಳ್ಳಿ ಕೆಳಗಿನಹಟ್ಟಿ ಗ್ರಾಮದ ಸರಸ್ವತಮ್ಮ, ನಾಗಸಮುದ್ರ ಗ್ರಾಮದ ಮಹೇಶ್, ಸಣ್ಣ ಈರಕ್ಕ ಸೇರಿದಂತೆ ಹಲವರನ್ನು ಆತ್ಮೀಯವಾಗಿ ಸಂಸ್ಥೆಯ ಪ್ರಾಜೆಕ್ಟ್ ಮ್ಯಾನೇಜರ್ ಹರೀಂದ್ರ ಪಾಂಡೆ ಹಾಗೂ ಅವರ ತಂಡ ಸನ್ಮಾನಿಸಿತು. ಈ ವೇಳೆ ಮಾತನಾಡಿದ ರೈತರು, ನಮ್ಮ ಹೆಸರು ಸರಸ್ವತಮ್ಮ, ಗುಡ್ಡದಹಳ್ಳಿ ಕೆಳಗಲಟ್ಟಿ ಗುಡ್ಡದಹಳ್ಳಿ ಗ್ರಾಮ. ನಮ್ಮ ಹೊಲದಲ್ಲಿ ರೆಸೋನಿಯಾ ಕಂಪನಿಯವರು ಟವರ್ ಕಂಬ ಹಾಕಿದ್ದಾರೆ. ಅದರಿಂದ ನಮ್ಗೆ ಯಾವುದೇ ತೊಂದರೆ ಆಗಿಲ್ಲ. ಅದರಿಂದ ನಾವು ಅದರ ಕೆಳಗಡೆ ಎಲ್ಲ ಬೆಳೆಯನ್ನು ತೊಗರಿ, ಶೇಂಗಾ ಎಲ್ಲ ಬೆಳೆಯನ್ನು ಬೆಳೆಯಬಹುದು. ನಮಗೇನು ತೊಂದರೆ ಇಲ್ಲ. ಅದರಿಂದ ಎಲ್ಲ ಬೆಳೆ ಬೆಳೆಯುತ್ತಿದ್ದೇವೆ. ಶೇಂಗಾ, ಹುಳ್ಳಿ, ಭತ್ತ ಎಲ್ಲ ಬೆಳೆಯುತ್ತಿದ್ದೇವೆ. ಏನು ನಮಗೆ ಎಲ್ಲರಿಗೂ ಕರೆಂಟ್ ಬೇಕು. ದೇಶದ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸೋಣ. ರಾಷ್ಟ್ರದಲ್ಲಿ ಎಲ್ಲರಿಗೂ ವಿದ್ಯುತ್ ಬೇಕಾಗಿದ್ದು, ಮುಖ್ಯವಾಗಿ ರೈತರು ನೀರಾವರಿ ಬೋರ್ವೆಲ್ಗಳಿಗೆ ವಿದ್ಯುತ್ ಮೇಲೆಯೇ ಅವಲಂಬಿತವಾಗಿದ್ದಾರೆ. ನಾವು ವಿದ್ಯುತ್ ಟವರ್ಗಳಿಗೆ ಭೂಮಿ ನೀಡಿ ಪರಿಹಾರ ಪಡೆದಿದ್ದು, ನಮಗೆ ಪರಿಹಾರದಿಂದ ಆರ್ಥಿಕವಾಗಿ ಅನುಕೂಲವಾಗಿದೆ ಹಾಗೂ ಟವರ್ಗಳ ಕೆಳಗೆ ಅಲ್ಪಾವಧಿ ಬೆಳೆಗಳಾದ ರಾಗಿ, ಜೋಳ, ತೊಗರಿ, ಹತ್ತಿ, ಶೇಂಗಾ, ಉರುಳಿ ಸೇರಿದಂತೆ ಇತರ ಎಲ್ಲಾ ಬೆಳೆಗಳನ್ನ ಬೆಳೆಯಲು ಯಾವುದೇ ಸಮಸ್ಯೆ ಇಲ್ಲ. ಭೂಮಿಯನ್ನ ಅವರು ನಮ್ಮಿಂದ ಕೊಂಡುಕೊಳ್ಳುವುದಿಲ್ಲ, ಬದಲಾಗಿ ಟವರ್ ನಿರ್ಮಿಸಲು ಅನುಮತಿ ಪಡೆದುಕೊಳ್ಳುತ್ತಿದ್ದಾರೆ ಅಷ್ಟೇ. ರಾಷ್ಟ್ರದ ಅಭಿವೃದ್ಧಿಗಾಗಿ ವಿದ್ಯುತ್ ಸೇರಿದಂತೆ ಇಂಧನ ಅಗತ್ಯವಿದ್ದು, ಅಭಿವೃದ್ಧಿಗಾಗಿ ಎಲ್ಲರೂ ಕೈ ಜೋಡಿಸಬೇಕೆಂದು ಹರ್ಷ ವ್ಯಕ್ತಪಡಿಸಿದರು. ಹಸಿರು ಇಂಧನ ಮತ್ತು ವಿದ್ಯುತ್ ಸಂಪರ್ಕ ಯೋಜನೆಯಿಂದ ಆಗುವ ಅನುಕೂಲತೆಗಳ ಕುರಿತು ಪ್ರಾಜೆಕ್ಟ್ ಮ್ಯಾನೇಜರ್ ಹರೀಂದ್ರ ಪಾಂಡೆ ಮಾಹಿತಿ ನೀಡಿದರು. ಈ ವೇಳೆ ಹಲವು ರೈತರು, ಸಂಸ್ಥೆಯ ಸಿಬ್ಬಂದಿಗಳು ಹಾಜರಿದ್ದರು. ನಮಸ್ಕಾರ. ನಮ್ಮ ಹೆಸರು ಹರೇಂದ್ರ ಪಾಂಡೆ, ಪ್ರಾಜೆಕ್ಟ್ ಮ್ಯಾನೇಜರ್ ರೆಸೋನಿಯಾ ಲಿಮಿಟೆಡ್. ರಾಷ್ಟ್ರೀಯ ವಿದ್ಯುತ್ ಸಂಪರ್ಕ ಯೋಜನೆಯ ವಿದ್ಯುತ್ ಟವರ್ಗಳಿಗೆ ಹಲವು ರೈತರು ಭೂಮಿ ನೀಡಿದ್ದಾರೆ. ಇದರಿಂದ ಕ್ವಾಲಿಟಿ ವಿದ್ಯುತ್ ಪೂರೈಕೆಗೆ, ದೇಶದ ಅಭಿವೃದ್ಧಿಗೆ ಹಾಗೂ ರೈತರಿಗೆ ಆರ್ಥಿಕವಾಗಿ ಅನುಕೂಲವಾಗಲಿದೆ. ನಿರಂತರ ವಿದ್ಯುತ್ ಪೂರೈಕೆ ಜೊತೆಗೆ ವಿದ್ಯುತ್ ದರ ಕಡಿಮೆ ಆಗಲಿದೆ. ಸ್ಥಳೀಯ ಉದ್ಯೋಗ ಹೆಚ್ಚಾಗಲಿದೆ. ಇತ್ತೀಚೆಗೆ ಬೆಲೆ ಏರಿಕೆ ಆಗುತ್ತಿರುವ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಅವಲಂಬನೆ ಕಡಿಮೆ ಆಗಲಿದೆ. ಇಂಡಸ್ಟ್ರಿ ಉತ್ಪಾದನಾ ಘಟಕ ಹೆಚ್ಚಾಗಲಿವೆ. ರಾಷ್ಟ್ರೀಯ ಅಭಿವೃದ್ಧಿ ಹೆಚ್ಚಾಗಲಿದೆ.